ನೆಕ್ಸ್ಟ್ ಈಗ ನಾವು KFC ಸ್ಟೈಲ್ ಚಿಕನ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ನಾನಿಲ್ಲಿ 1 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. ಅದಕ್ಕೆ ಖಾರದ ಪುಡಿ, ವೈಟ್ ಪೆಪ್ಪರ್ ಪೌಡರು. ಮನೆಗೆ ಮಾಡ್ಕೋತಾ ಇದ್ದರೆ ನೀವು ಬ್ಲ್ಯಾಕು ಹಾಕ್ಕೋಬೋದು, ಬಟ್ ಹೊರಗಡೆ ವೈಟ್ ಪೆಪ್ಪರ್ ಪೌಡರೇ ಹಾಕೋದು. ನೆಕ್ಸ್ಟು ವೆನಿಗರು. ಅದಾದಮೇಲೆ ನಾನು 2 ಮೊಟ್ಟೆ ತೊಗೋತಾ ಇದ್ದೀನಿ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದಿಷ್ಟನ್ನು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ರುಚಿಗೆ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ. ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಸೊ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಈ ಥರ ನೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಲೆಗ್ ಪೀಸ್ಗಳು ಹಾಕ್ಕೊಳ್ಳಿ. ನಾನು ಇಲ್ಲಿ ಐದು ತಗೋತಾ ಇದ್ದೀನಿ. ನೋಡಿ, ಇದು ನೀಟಾಗಿ ಈ ಥರ ಡಿಪ್ ಆಗಬೇಕು ಒಳಗಡೆ. ನೀಟಾಗಿ ಡಿಪ್ ಆಗ್ತಾ ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ನೀವು ಹಾಲು ಹಾಕ್ಕೊಳ್ಳಿ ಮೇಲ್ಗಡೆಯಿಂದ. ನೋಡಿ ನೋಡಿ ಇದನ್ನು ನೀವು ಅಂಗಡಿಲೇ ಕಟ್ ಮಾಡಿಸ್ಕೊಬನ್ನಿ. ಇಲ್ಲಾಂದರೆ ಇಲ್ಲಿ ಈ ಥರ ಸುಮ್ಮನೆ ಈ ಥರ ಒಂದೊಂದು ಉದ್ದಕ್ಕೆ ಆ ಕಡೆ ಒಂದು ಕಡೆ ಈ ಕಡೆ ಒಂದು ಕಡೆ ಕಟ್ ಮಾಡ್ಕೊಳ್ಳಿ. ಇದನ್ನು ನೀವು ಮಿನಿಮಮ್ 4 ಗಂಟೆ ಅಥವಾ 5 ಗಂಟೆ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು. ಓವರ್ ನೈಟ್ ಇಟ್ರೂ ನಡೆಯುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಅಷ್ಟೇ. ನೋಡಿ, ಇದು ನೀಟಾಗಿ ಡಿಪ್ ಆಗ್ತಾ ಇದೆ. ಇದನ್ನ ಇವಾಗ 5 ಗಂಟೆ ಮ್ಯಾರಿನೇಟ್ ಮಾಡೋಕ್ಕೆ ಎತ್ತಿಡೋಣ. ಈಗ KFC ಚಿಕನ್ಗೆ ನಾವು ಸೆಕೆಂಡ್ ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ಅದಕ್ಕೆ ಮೊದಲು ಮೈದಾ ಹಿಟ್ಟು, ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ, ಕಾರ್ನ್ ಮೀಲ್ ಹಾಕೋತಾ ಇದ್ದೀನಿ. ಕಾರ್ನ್ ಫ್ಲೋರು ಮತ್ತು ಕಾರ್ನ್ ಮೀಲು ಎರಡು ಬೇರೆ ಬೇರೆ. ಕಾರ್ನ್ ಫ್ಲೋರ್ ನಿಮಗೆಲ್ಲ ಗೊತ್ತಿರುತ್ತೆ. ಕಾರ್ನ್ ಮೀಲ್ ಅಂದರೆ ಜೋಳ ಇರುತ್ತಲ್ಲ, ಯೆಲ್ಲೋ ಕಲರ್ ಜೋಳ, ಅದನ್ನು ರುಬ್ತಾರೆ. ಇದರಲ್ಲಿ ರೊಟ್ಟಿನೂ ಮಾಡ್ತಾರೆ. ಸೊ ಅದಕ್ಕೆ ಕಾರ್ನ್ ಮೀಲ್ ಅಂತಾರೆ. ಇದರಲ್ಲಿ ಇದು ಕಂಪಲ್ಸರಿ, ಇಲ್ಲಾಂದರೆ KFC ಸ್ಟೈಲ್ ಬರೋದಿಲ್ಲ. ಸೊ ನೆಕ್ಸ್ಟು ವೈಟ್ ಪೆಪ್ಪರ್ ಪೌಡರು. ಮನೆಗೆ ಮಾಡ್ಕೋತಾ ಇದ್ದರೆ ಬ್ಲ್ಯಾಕ್ ಕಲರ್ ಮಾಡಿ, ಬಟ್ ಹೊರಗಡೆ ವೈಟ್ ಕಲರೇ ಹಾಕೋದು. ನೆಕ್ಸ್ಟು ಗಾರ್ಲಿಕ್ ಪೌಡರು ಮತ್ತು ಖಾರದ ಪುಡಿ. ರುಚಿಗೆ ಎಷ್ಟು ಬೇಕು ಅಷ್ಟು, ಯಾಕಂದರೆ ಚಿಕನ್ ಮ್ಯಾರಿನೇಟ್ ಮಾಡಿರ್ತೀವಲ್ಲ ಅದರಲ್ಲೂ ಉಪ್ಪಿರುತ್ತೆ. ಇಲ್ಲಿ ನೋಡಿ ಹಾಕ್ಕೊಳ್ಳಿ. ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಬ್ರೆಡ್ ಕ್ರಮ್ಸ್ ತೊಗೊಂಡಿದ್ದೀನಿ ಮತ್ತು ಕೋಲ್ಡ್ ವಾಟರ್, ತಣ್ಣಗಿರೋ ನೀರು ತೊಗೊಂಡಿದ್ದೀನಿ ನಾನು. ಇದರಲ್ಲಿ ನೀವು ಐಸ್ ಹಾಕ್ಕೊಂಡು ನೀರು ಇಟ್ಕೋಬೋದು, ಇಲ್ಲ ಅಂತಂದರೆ ಫ್ರಿಜ್ಜಲ್ಲಿರೋ ತಣ್ಣೀರು ಇಟ್ಕೋಬೋದು. ಬಟ್ ನಾರ್ಮಲ್ ಟೆಂಪ್ರೇಚರಲ್ಲಿರೋ ನೀರನ್ನ ತೊಗೋಬೇಡಿ. ನಾವು ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಲೆಗ್ ಪೀಸು, ನೋಡಿ ಅದನ್ನು ತೊಗೊಳ್ಳೋಣ. ತೊಗೊಂಡು ಫಸ್ಟು ಇದರಲ್ಲಿ ಕೋಟ್ ಮಾಡೋಣ. ಇದರಲ್ಲಿ ಕೋಟ್ ಮಾಡಿಬಿಟ್ಟು ತಣ್ಣೀರೊಳಗಡೆ ಜಸ್ಟ್ 2 ಸೆಕೆಂಡ್ಸ್ ಹಿಂಗೆ ಡಿಪ್ ಮಾಡಿ, ಡಿಪ್ ಮಾಡಿಬಿಟ್ಟು ಬ್ರೆಡ್ ಕ್ರಮ್ಸ್ ಒಳಗಡೆ ಹೀಗೆ ತಿರುಗಿಸಿ.
ನೋಡಿ ಇವಾಗ ಇದು ರೆಡಿ ಇದೆ. ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ, ಇಲ್ಲ ಎಣ್ಣೆಲಿ ಕರಿಯಂಗಿದ್ರೆ ನೀವು ಡೈರೆಕ್ಟಾಗಿ ಎಣ್ಣೆನಲ್ಲೂ ಕರ್ಕೋಬೋದು. ನಾನು ಇನ್ನೊಂದು ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ ನೋಡಿ ಪೀಸ್ ತೊಗೊಂಡು ಫಸ್ಟು ಡ್ರೈ ಫ್ಲೋರ್ ಇರುತ್ತಲ್ಲ, ಅದೇ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಲ್ಲ ಅದರಲ್ಲಿ ನೀವು ಕೋಟ್ ಮಾಡ್ಕೊಳ್ಳಿ. ಅದಾದಮೇಲೆ ತಣ್ಣೀರಲ್ಲಿ 2 ಸೆಕೆಂಡ್ ಹೀಗೆ ಡಿಪ್ ಮಾಡಿ ಆಮೇಲೆ ಬ್ರೆಡ್ ಕ್ರಮ್ಸ್ಗೆ ಇಟ್ಕೊಳ್ಳಿ. ಇದೇ ಥರ ಎಲ್ಲದನ್ನು ನೀವು ಮಾಡ್ಕೋತಾ ಹೋಗಿ. ನೋಡಿ ರೆಡಿ ಇದೆ. ಇದನ್ನ ಈಗಲೂ ಕರ್ಕೋಬೋದು, ಇಲ್ಲ ಅಂತ ಅಂದರೆ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕರ್ಕೊಳ್ಳಿ. ಇದು 4 ದಿವಸದ ತನಕ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೀವು ಕರ್ಕೋಬೋದು, ಹಾಗೇ ಇರುತ್ತೆ. 4 ದಿವಸ ಆದಮೇಲೆ ಯೂಸ್ ಮಾಡಬೇಡಿ.